ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಸೊ ಫಸ್ಟ್ ಅಪ್ಡೇಟ್ ಬಂದು ಮಾನವ್ ಸುತಾರ್ ಏನಿದ್ದಾರೆ ಅವರು ಇವಾಗ ಕೌಂಟಿ ಆಡ್ಲಿಕ್ಕೆ ರೆಡಿ ಆಗಿದ್ದಾರಂತೆ. ಸೊ ವಾರ್ವಿಕ್ ಶೈರ್ ಪರ ಈ ಒಂದು ಸೈನ್ ಆಗಿದೆ ಅಂತೆ. ಸೊ ನೋಡೋದಾದ್ರೆ 2 ರೌಂಡ್ಗಳಿಗೆ ಮಾನವ್ ಸುತಾರ್ ಲಭ್ಯರಾಗಿರ್ತಾರೆ ಅನ್ನುವಂತಹ ಅಪ್ಡೇಟ್ ಇದೆ. ಸೊ ಮಾನವ್ ಸುತಾರ್ ಇವಾಗಲೇ ನೋಡಿರ್ತೀರಾ, ಟೆಸ್ಟ್ ಏನಿದೆ ಅಫ್ಘಾನಿಸ್ತಾನ ವಿರುದ್ಧ ಅದರಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟಿದ್ರು. ಸೊ ಡೆಬ್ಯೂನಲ್ಲೇ ಒಳ್ಳೆಯ ರೀತಿಯ ಪರ್ಫಾರ್ಮ್ ಕೊಟ್ಟಿದ್ರು. ಇವಾಗ ಅವರು ಕೌಂಟಿ ಅತ್ತ ಮುಖ ಮಾಡಿದ್ದಾರೆ. ಇಂಡಿಯಾಕ್ಕೆ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಕೇವಲ T20 ಹಾಗೂ ODI ಹೊಂದಿದೆ. ಆದ್ರಿಂದ ಮಾನವ್ ಸುತಾರ್ ಏನಿದ್ದಾರೆ ಅವರು ಕೌಂಟಿ ಅತ್ತ ಮುಖ ಮಾಡಿದ್ದಾರೆ ಅಂತ ಹೇಳ್ಬಹುದು. ಸೊ ಕೌಂಟಿ ಆಡೋದ್ರಿಂದ ತುಂಬಾನೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಒಳ್ಳೆ ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು. ಅವರ ಕರಿಯರ್ಗೆ ಇದು ತುಂಬಾನೇ ಹೆಲ್ಪ್ ಆಗ್ತದೆ. ಸೊ ಕೌಂಟಿ ಆಡಿದವರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗ್ತದೆ. ಸೊ ನಮ್ಮ ಇಂಡಿಯಾದ ಕೆಲವೊಬ್ರು ಪ್ಲೇಯರ್ಗಳು ಕೂಡ ಕೌಂಟಿ ಆಡ್ತಾ ಇದ್ದಾರೆ. ಸೊ ಇವಾಗ ಆ ಒಂದು ಲಿಸ್ಟ್ ಗೆ ಸೇರಿದವರು ಮಾನವ್ ಸುತಾರ್ ಅವರು ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಆಗಿರ್ತದೆ. ವಿರಾಟ್ ಕೊಹ್ಲಿ ಆನ್ ಫೀಲ್ಡ್ ನಲ್ಲಿ ಕಿಂಗ್ ಅಂತ ನಿಮ್ಗೆಲ್ಲರಿಗೂ ಗೊತ್ತುಂಟು. ಆದ್ರೆ ಇವಾಗ ಆಫ್ ದಿ ಫೀಲ್ಡ್ ಕೂಡ ಅವರು ಹೆಸರು ಮಾಡ್ತಾ ಇದ್ದಾರೆ. ಸೊ ಏನಪ್ಪಾ ಹೆಸರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಒನ್ ನೈಟ್ ಕಂಪನಿ ಏನಿದೆ ಅದರ ಒಂದು ಜಾಹೀರಾತನ್ನು ಇಡೀ ವಿಶ್ವದ ತುಂಬಾ ಹರಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಜಾಹೀರಾತು ಯಾವಾಗ ಕೊಟ್ರಪ್ಪ ಅಂತ ನೀವು ಅನ್ಕೋಬಹುದು, ಆದ್ರೆ ಅವರು ಯಾವುದೇ ರೀತಿಯಾದಂತಹ ಜಾಹೀರಾತು ಕೊಟ್ಟಿಲ್ಲ ಒನ್ ನೈಟ್ ನ ಬಗ್ಗೆ. ಯಾಕೆ ಈ ರೀತಿಯಾದಂತಹ ವಿಷಯ ಬರ್ತಾ ಇದೆ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿಯ ಟೀಮ್ಮೇಟ್ ಆದಂತಹ ಜಾರ್ಡನ್ ಕಾಕ್ಸ್ ಏನಿದ್ದಾರೆ ಅವರು ವಿರಾಟ್ ಕೊಹ್ಲಿಯ ಒನ್ ನೈಟ್ ಕಂಪನಿಯ ಶೂ ಧರಿಸಿ T20 ಮ್ಯಾಚ್ ನಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ಅದೀಗ ಟ್ರೆಂಡಿನಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಯಾಕೆ ಟ್ರೆಂಡ್ ಆಯ್ತು ಅಂತ ಹೇಳಿದ್ರೆ, ಒನ್ ನೈಟ್ ಏನಿದೆ ಅದು ವಿರಾಟ್ ಕೊಹ್ಲಿ ಅವರ ಕಂಪನಿ ಆಗಿರ್ತದೆ. ಸೊ ವಿರಾಟ್ ಕೊಹ್ಲಿ ಕಂಪನಿಯ ಶೂ ಧರಿಸಿ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತನ್ನಿಂದ ತಾನೇ ಅದು ಟ್ರೆಂಡಿಗೆ ಬರುವಂತಹ ವಿಷಯವಾಗಿರ್ತದೆ. ಸೊ ಇಲ್ಲಿ ನೀವು ಗಮನಿಸಬೇಕು, ವಿರಾಟ್ ಕೊಹ್ಲಿ ಯಾವುದೇ ರೀತಿಯಾದಂತಹ ಜಾಹೀರಾತು ಕೊಡಲಿಲ್ಲ. ಆದ್ರೆ ಒನ್ ನೈಟ್ ಹಾಕಿಕೊಂಡಂತಹ ಜಾರ್ಡನ್ ಕಾಕ್ಸ್ ಏನಿದ್ದಾರೆ ಇವಾಗ ವಿರಾಟ್ ಕೊಹ್ಲಿಯ ಅಂಬಾಸಿಡರ್ ಅಂತಾನೆ ಹೇಳ್ಬಹುದಾಗಿರ್ತದೆ. ಯಾಕಂತ ಹೇಳಿದ್ರೆ ಜಾರ್ಡನ್ ಕಾಕ್ಸ್ ಹಾಕಿದಂತಹ ಒನ್ ನೈಟ್ ಶೂ ಏನಿದೆ ಇವಾಗ ಎಲ್ಲೆಡೆ ಚರ್ಚೆಗೆ ಬಂದಿದೆ ಅಂತ ಹೇಳ್ಬಹುದು, ಅಷ್ಟು ಫೇಮಸ್ ಆಗಿದೆ. ಸೊ ಒಂದು ವೇಳೆ ಜಾಹೀರಾತು ಕೊಟ್ಟಿದ್ರು ಕೂಡ ಇಷ್ಟೊಂದು ವೈರಲ್ ಆಗ್ತಾ ಇರ್ಲಿಲ್ಲ, ನಾವು ಜಾಹೀರಾತು ನೋಡಿದ್ರು ಇಷ್ಟೊಂದು ನೆನಪು ಇಟ್ಕೊಳ್ತಾ ಇರ್ಲಿಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ಇವಾಗ ಜಾರ್ಡನ್ ಕಾಕ್ಸ್ ಅವರು ಧರಿಸಿದಂತಹ ಶೂ ಇವಾಗ ನಮ್ಗೆ ಖಂಡಿತವಾಗಿಯೂ ನೆನಪಿಗೆ ಇರ್ತದೆ. ಮಾತ್ರವಲ್ಲದೆ ಜಾರ್ಡನ್ ಕಾಕ್ಸ್ ಏನಿದ್ದಾರೆ ಇಂಗ್ಲೆಂಡ್ ನ ಆಟಗಾರ. ಸೊ ಇಂಗ್ಲೆಂಡ್ ನಲ್ಲಿಯೂ ಕೂಡ ಈ ಒಂದು ಶೂವಿನ ಬಗ್ಗೆ ಇವಾಗ ಎಲ್ಲರಿಗೂ ಅರ್ಥ ಆಗಿರ್ತದೆ, ಇದು ಯಾವ ಶೂ, ಯಾರ ಕಂಪನಿದು ಅನ್ನೋದು ಎಲ್ಲರಿಗೂ ಅರ್ಥ ಆಗ್ತದೆ. ಸೊ ಇದರಿಂದ ವಿರಾಟ್ ಕೊಹ್ಲಿಯ ಬ್ರ್ಯಾಂಡ್ಗೆ ಎಲ್ಲಿಲ್ಲದ ಬೇಡಿಕೆ ಬರೋದಂತೂ ಗ್ಯಾರಂಟಿ ಆಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು RCBಯ ಹುಡುಗಿ ರಿಚಾ ಘೋಷ್ ಲೋನ್ ವಾರಿಯರ್ ಆಗಿ ತಂಡಕ್ಕೆ ಆಸರೆಯಾದ್ರು. ಆದ್ರೆ ತಂಡದ ಗೆಲುವನ್ನು ಮುಟ್ಟಿಸುವಲ್ಲಿ ವಿಫಲರಾಗಿದ್ದಾರೆ. ಹೌದು, ರಿಚಾ ಘೋಷ್ ಏನಿದ್ದಾರೆ ಇಂಗ್ಲೆಂಡ್ ಹಾಗೂ ನಮ್ಮ ಇಂಡಿಯಾದ ನಡುವೆ ನಡೆಯುವಂತಹ ವಾರ್ಮ್ ಅಪ್ ಮ್ಯಾಚ್ ನಲ್ಲಿ ವಾರಿಯರ್ ಆಗಿ ಆಟ ಆಡಿದ್ದಾರೆ. ಸೊ ನೀವೆಲ್ಲ ನೋಡಿರ್ತೀರಾ, RCBಯಲ್ಲಿ ಫಿನಿಷರ್ ಆಗಿ ಕಾರ್ಯನಿರ್ವಹಿಸುವಂತಹ ರಿಚಾ ಘೋಷ್ ಏನಿದ್ದಾರೆ ಅವರು ಇಂಡಿಯಾದಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ತಮ್ಮ 2ನೇ ವಾರ್ಮ್ ಅಪ್ ಮ್ಯಾಚ್ ನಲ್ಲಿ ವಿಕೆಟ್ಗಳು ಉರುಳುತ್ತಿದ್ದರೂ ಕೂಡ ಒಂದು ಕಡೆಯಿಂದ ನಮ್ಮ ರಿಚಾ ಘೋಷ್ ನಿಂತಿದ್ರು. ಎಲ್ಲೋ ಒಂದು ಕಡೆ ವಿನ್ ಆಗ್ತೇವೆ ಅಂತ ಹೋಪ್ ಹುಟ್ಟಿಸಿದೆ ಇವರ ಒಂದು ಇನ್ನಿಂಗ್ಸ್ ಇಂದ. 36 ಬಾಲ್ಗಳಲ್ಲಿ 68 ರನ್ ಬಾರಿಸಿದ್ರು. 188ರ ಸ್ಟ್ರೈಕ್ ರೇಟ್ ನಲ್ಲಿ 9 4 ಹಾಗೇನೆ 2 ಸಿಕ್ಸರ್ಗಳು ಕೂಡ ಒಳಗೊಂಡಿದ್ದವು ಈ ಒಂದು ಇನ್ನಿಂಗ್ಸ್. ಸೊ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಬೇರಾವ ಬ್ಯಾಟ್ಸ್ಮನ್ ಕೂಡ ಇವರಿಗೆ ಸಪೋರ್ಟ್ ಕೊಡ್ಲಿಲ್ಲ. ಒಂದು ವೇಳೆ ಸಪೋರ್ಟ್ ಕೊಟ್ಟಿದ್ರೆ ನಮ್ಮ ಇಂಡಿಯಾ ಈ ರನ್ ಚೇಸ್ ಅನ್ನು ಖಂಡಿತವಾಗಿ ವಿನ್ ಆಗ್ತಾ ಇತ್ತು. ಆದ್ರೆ ಕೇವಲ ನಮ್ಮ ರಿಚಾ ಘೋಷ್ ಮಾತ್ರ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಇಲ್ಲಿ ಹೋರಾಟ ವ್ಯರ್ಥ ಆಯ್ತು ಅಂತ ಹೇಳ್ಬೋದು. ಆದ್ರೆ ಅವರ ಹೋರಾಟ ವ್ಯರ್ಥ ಆಯ್ತು ಅನ್ನೋದಕ್ಕಿಂತ ನಮ್ಮ ಇಂಡಿಯಾಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಫಿನಿಷರ್ ನಮ್ಮ ಇಂಡಿಯಾದಲ್ಲಿ ಇದ್ದಾರೆ, ಒಂದು ಧೈರ್ಯ ನಮ್ಮ ಟೀಮ್ ಇಂಡಿಯಾಕ್ಕೆ ಸಿಕ್ಕಿದೆ. ಒಂದ್ ವೇಳೆ ಸ್ವಲ್ಪ ಮಟ್ಟಿನ ಓಪನಿಂಗ್ ಅಥವಾ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಶ್ರಮ ವಹಿಸಿದ್ರೆ ನಮ್ಮ ಇಂಡಿಯಾ ಖಂಡಿತವಾಗಿ ಈ ಮ್ಯಾಚ್ ಅನ್ನು ವಿನ್ ಆಗ್ತಾ ಇತ್ತು. ನಮ್ಮ ಹೋರಾಟಗಾರ್ತಿಗೆ ಖಂಡಿತವಾಗಿ ಜಯ ಸಿಗ್ತಾ ಇತ್ತು. ಆದ್ರೆ ಇಲ್ಲಿ ಯಾರು ಕೂಡ ಅವರಿಗೆ ಸಪೋರ್ಟ್ ಮಾಡಲಿಲ್ಲ. ಕೇವಲ ಏಕಾಂಗಿಯಾಗಿ ಅವರು ಈ ರನ್ ಚೇಸ್ ನ ಮಾಡೋಕೆ ಹಿಡಿದಿದ್ರು. ಆದ್ರೆ ಅವರ ಕೈಯಲ್ಲಿ ಈ ರನ್ ಚೇಸ್ ಮಾಡೋಕ್ಕಾಗಿಲ್ಲ. ತುಂಬಾನೇ ಹತ್ತಿರ ಬಂದು ಇನ್ನೇನು ವಿನ್ ಆಗ್ತೇವೆ ಅನ್ನುವ ಮೂಮೆಂಟ್ ನಲ್ಲಿ ಅವರು ವಿಕೆಟ್ ಒಪ್ಪಿಸಿದ್ರು. ಸೊ ಇದರಿಂದ ನಮ್ಮ ಇಂಡಿಯಾ ವಿನ್ ಆಗುವುದರಲ್ಲಿ ವಿಫಲವಾಯಿತು ಅಂತ ಹೇಳ್ಬಹುದು. ಸೊ ನಮ್ಮ RCBಯ ಹುಡುಗಿಯ ಈ ಒಂದು ಪರಾಕ್ರಮಕ್ಕೆ ಸೆಲ್ಯೂಟ್ ಅಂತ ಹೇಳೋಣ.
ಹಾಗೇನೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ RCBಯ ಹುಡುಗಿ ಒಳ್ಳೆಯ ಪರ್ಫಾರ್ಮ್ ಕೊಡ್ಲಿ, ಅದು ನಮ್ಮ ಟೀಮ್ ಇಂಡಿಯಾಕ್ಕೆ. ಟೀಮ್ ಇಂಡಿಯಾದಲ್ಲಿ ನಮ್ಮ RCBಯ ಹುಡುಗಿ ಇದ್ರೆ ಅದು ನಮ್ಗೆ ಒಂದು ಖುಷಿ ಅಂತ ಹೇಳ್ಬಹುದು. ಸೊ ಇನ್ನೇನು T20 ವರ್ಲ್ಡ್ ಕಪ್ ಶುರು ಆಗ್ತದೆ. ನಮ್ಮ ಇಂಡಿಯನ್ಸ್ ಎಲ್ಲರೂ ಕೂಡ ಒಳ್ಳೆ ರೀತಿ ಆಟ ಆಡ್ಲಿ. ಯಾವ ರೀತಿ ನಮ್ಮ ಟೀಮ್ ಇಂಡಿಯಾ ODI ವಿನ್ ಆಗಿತ್ತು, ಸೊ ಅದೇ ರೀತಿ ಈ ಬಾರಿನೂ ಕೂಡ T20 ಅನ್ನು ವಿನ್ ಆಗ್ಲಿ ಅಂತ ಹಾರೈಸೋಣ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.